ಸಮೀಪದ ಹಾಸನಪುರ ಗ್ರಾಮದಲ್ಲಿ ವರದರಾಜ್ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಟ್ರಸ್ಟ್ ವತಿಯಿಂದ ತಕ್ಷಶಿಲಾ ಇಂಟರ್ನ್ಯಾಷನಲ್ ಶಾಲೆಯ ಪ್ರಾರಂಭೋತ್ಸವ ಅದ್ದೂರಿಯಾಗಿ ಜರುಗಿತು. ನೂತನ ಶಾಲೆಯ ಉದ್ಘಾಟನೆ ಮಾಡಿದ ಶಿಕ್ಷಣ ತಜ್ಞ ಶ್ರೀ ಗುರುರಾಜ್ ಕರಜಗಿ ಮಾತನಾಡಿ, ಮೌಲ್ಯ ಅನ್ನೋದು ನಮ್ಮ ಮಾತಿನಲ್ಲಿ ಇಲ್ಲ, ನಡೆಯಲ್ಲಿದೆ. ಮಕ್ಕಳು ನಾವು ಹೇಳುವುದನ್ನು ಕೇಳುವುದಿಲ್ಲ, ನಾವು ಮಾಡುವುದನ್ನು ಅನುಸರಿಸುತ್ತಾರೆ. ಕಾರಣ ಮಕ್ಕಳ ಮುಂದೆ ಪಾಲಕರು ಯಾವಾಗಲೂ ಸನ್ಮಾರ್ಗದಲ್ಲಿ ನಡೆಯಬೇಕು ಎಂದು ಸಲಹೆ ನೀಡಿದರು. ಸಂಸ್ಥೆಯ ಅಧ್ಯಕ್ಷೆಯಾದ ಶ್ರೀಮತಿ ಅಂಬಿಕಾ ಡಾಕ್ಟರ್ ಮುಕುಂದ ಯನಗುಂಟಿ ಮಾತನಾಡಿ, ಶೈಕ್ಷಣಿಕವಾಗಿ ಹಿಂದುಳಿದ ಪ್ರದೇಶ ಎನ್ನುವ ಹಣೆಪಟ್ಟಿ ಹೊತ್ತಿರುವ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಗುರುರಾಜ್ ಕರಜಗಿಯವರ ಮಾರ್ಗದರ್ಶನದಲ್ಲಿ ಗುಣಮಟ್ಟದ ಶಿಕ್ಷಣ ನೀಡಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹುಟ್ಟುಹಾಕುವ ಸದುದ್ದೇಶ ನಮ್ಮದಾಗಿದ್ದು, ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಹೊಸದುರ್ಗದ ಭಗೀರಥ ಪೀಠದ ಪರಮ ಪೂಜ್ಯರು ವಹಿಸಿದ್ದರು. ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಮಹನೀಯರಿಗೆ ಸಂಸ್ಥೆಯ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಶಿಕ್ಷಣ ಪ್ರೇಮಿಗಳಾದ ಡಾಕ್ಟರ್ ಮುಕುಂದ, ಮೇಲಪ್ಪ ಗುಳಿಗಿ, ಶಂಕರ್ ಬಡಿಗರ್, ಜಗದೀಶ್ ನಂಬ ಇನ್ನಿತರು ಭಾಗವಹಿಸಿದ್ದರು. ಬದಲಾವಣೆ ಅಂದರೆ ನಮ್ಮ ಸಂಸ್ಥೆ ಒಂದೇ ಇಲ್ಲ ಸಾಧ್ಯ ಆಗುತ್ತೆ. ಪಾಲಕ, ಶಿಕ್ಷಕ, ಪಾಲಕ ಈ ಮೂರಿಂದಲೂ ಸಾಧ್ಯ ಆಗುತ್ತೆ. ಈ ಮೂರು ಕೂಡಿದರೆ ಮಾತ್ರ ಒಂದು ಸಂಸ್ಥೆ ಬೆಳೆಯೋದು ಉರುಪು. ಸೊ ಇದರಲ್ಲಿ ಪಾಲಕರು ಆಮೇಲೆ ಎಲ್ಲ ಈ ನಾಡಿನ ಜನರದ್ದು ಬೆಂಬಲ ಬೇಕು. ಯಾಕಂದರೆ ಡಾಕ್ಟರ್ ಮುಕುಂದ್ ಸರ್ ಅವರು ಕೂಡ ಒಂದು ವೈದ್ಯಕೀಯ ಕ್ಷೇತ್ರ ಹೊರತುಪಡಿಸಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಕೂಡ ಅವರು ಭಾಳಷ್ಟು ಒಂದು ಸಮಾಜದಲ್ಲಿ ಹಿಂದುಳಿದಂಥವರಿಗೆ ಕೂಡ ಸಹಾಯ ಸಹಕಾರ ಮಾಡ್ತಾರೆ ಅಂತ ಕೇಳಿಸಿದ್ದೇವೆ. ಅದೇ ನಿಟ್ಟಿನಲ್ಲಿ ನೀವು ಕೂಡ ಈ ಶಿಕ್ಷಣ ಕ್ಷೇತ್ರದಲ್ಲಿ ಒಂದಿಷ್ಟು ಬಡ ಮಕ್ಕಳು ಏನಾದರೂ ತಮ್ಮ ಗಮನಕ್ಕೆ ಬಂದರೆ ಅವರಿಗೆ ಒಂದಿಷ್ಟು ಶುಲ್ಕ ವಿನಾಯಿತಿಯನ್ನು ಮಾಡೋದ್ರ ಮುಖಾಂತರ ಅಥವಾ ಏನಾದರೂ ಒಂದು ಇನ್ನೂತನ ಸೇವೆ ಮಾಡಬೇಕಿರ್ತಕ್ಕಂಥ ಉದ್ದೇಶಗಳೇನಾದರೂ ಬುದ್ಧಿವಂತ ಮಕ್ಕಳಿಗೆ ನಾವು ನ್ಯಾಯ ಸ್ಕಾಲರ್ಶಿಪ್ ನಮ್ಮ ಕಡೆಯಿಂದ ಏನು ಖಂಡಿತ ಬುದ್ಧಿವಂತ ಮಕ್ಕಳಿಗೆ ಅವ್ರು ಶಾಲೆ ಮಾಡಬೇಕು ಮಾಡ್ಬೋದಾ ಅಂತ ಕೇಳೋಕೆ ಬಂದಿದ್ದರು. ಮಾಡ್ಬೋದು ಅಂತ ಹೇಳಿದೆ. ಆಮೇಲೆ ಮುಕುಂದ್ ಅವರಾಗಲಿ ಅಂಬಿಕಾರವರು ಅವರಿಬ್ಬರು ನೋಡಿದಾಗ ಅನ್ನಿಸ್ತು ಅವ್ರ ಕಣ್ಣಲ್ಲಿ ಗುರುಪಿದೆ ಕಟ್ಟಬೇಕು ಅಂತ. ಸುಮ್ಮನೆ ಏನೋ ಕಟ್ಬಿಡೋದು ಅಂತಲ್ಲ, ಅವ್ರು ಯಾಕೆ ಕಟ್ಟಬೇಕಾಗಿತ್ತು? ಅವ್ರು ಕಟ್ಟೋ ಉತ್ಸಾಹ ಇದೆಯಲ್ಲ, ಅದಕ್ಕೆ ಅನ್ನಿಸ್ತು ಮಾಡೋಣ, ಒಂದು ಒಳ್ಳೆ ಶಾಲೆ ಮಾಡೋಣ. ಯಾಕೆ ಮಾಡಬೇಕು ಅಂದರೆ ಇದು ಬೆಂಗಳೂರಿನ ಯಾವುದೇ ಶಾಲೆಗೂ ಒಂದು ಡಿಗ್ರಿ ಕೂಡ ಕಮ್ಮಿ ಇರಬಾರ್ದು, ಆ ಮಟ್ಟದಲ್ಲಿ ಕಟ್ಟಬೇಕಿದೆ. ಹಂಗೇನಾದ್ರು ಸರ್ ಇಲ್ಲಿ ನಿಮ್ಮ ಸ್ಕೂಲ್ ಹತ್ರ ಈಗ ನಮ್ಮಲ್ಲಿ ಬಡ ಜನರು ಜಾಸ್ತಿ ಇದೆ. ಹೌದು ಹೌದು. ಇಲ್ಲಿರ್ತಕ್ಕಂಥ ಸ್ಕೂಲ್ ಫೀ ಇರ್ಬೋದು, ಏನಾದರೂ ಮಕ್ಕಳಿಗೆ ಹೊರೆಯಾಗಂತ ನಿಟ್ಟಿನಲ್ಲಿ ಇಲ್ಲ ಫೀಸ್ ಇದ್ದೇ ಇರುತ್ತೆ. ಇದು ನಡೆಸೋಕ್ಕಾಗಲ್ಲ, ಅದನ್ನು ಸಂಸ್ಥೆ ನಡೆಸೋಕ್ಕಾಗಲ್ಲ. ಅವರು ಶಾಲೆ ಕಟ್ಬೋದು, ಬಿಲ್ಡಿಂಗ್ ಹಾಕ್ಬೋದು, ಫರ್ನಿಚರ್ ಹಾಕ್ಬೋದು, ತರ್ಬೋದು. ದಿನ ತೆಗೆದು ಹಾಕೋಕ್ಕಾಗಲ್ಲ. ಅವರು ಸಂಬಳ ಕೊಡೋಕ್ಕಾಗತ್ತ ಕೈಯಿಂದ, ಫೀಸ್ ಕಟ್ಟಬೇಕಾಗತ್ತೆ. ಅದು ನಾವೇನು ಮಾಡ್ತೀವಿ, ಮಕ್ಕಳಲ್ಲಿ ಬುದ್ಧಿವಂತರಿದ್ದರೆ, ತುಂಬ ಬಡವರಿದ್ದರೆ ಒಂದಿಷ್ಟು ಪರ್ಸೆಂಟ್ ಇಟ್ಕೋತೀವಿ ಲೆಕ್ಕ, ಅಷ್ಟು ಮಕ್ಕಳಿಗೆ ಫ್ರೀ ಎಜುಕೇಷನ್ ಖಂಡಿತ ಮಾಡ್ತೀವಿ. ಪ್ರಪಂಚದ ಎಲ್ಲರನ್ನೂ ನಾವು ಉದ್ಧಾರ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ, ಎಲ್ರಿಗೂ ಫ್ರೀ ಆಗಿ ಕೊಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಸರ್ಕಾರಕ್ಕೆ ನಡೆಸೋದು ಕಷ್ಟ ಆಗುತ್ತೆ, ಅಂಥದ್ದು ಪ್ರೈವೇಟ್ ಶಾಲೆ ನಡೆಸೋದು ಕಷ್ಟ ಆಗುತ್ತೆ. ಅದರಿಂದ ಕೆಲವು ಆಯ್ದ ಮಕ್ಕಳಿಗೆ ಬುದ್ಧಿವಂತರಿರ್ತಾರೆ, ಪಾಪ ಹಣಕಾಸಿನ ದೃಷ್ಟಿಯಿಂದ ಶಾಲೆ ತಪ್ಪಬಾರದು, ಅಂಥವ್ರಿಗೆ ಒಂದು ಸ್ಕಾಲರ್ಶಿಪ್ ಸ್ಕೀಮ್ ಮಾಡಿ ನಮ್ಮ ಮಾರ್ಗದರ್ಶನದಲ್ಲಿ ಹೀಗೆ ನಮ್ಮ ಭಾಗದಲ್ಲಿ ಶೈಕ್ಷಣಿಕ ಒಂದು ಅಭಿವೃದ್ಧಿ ಆಗಲಿ, ತಮ್ಮ ಮಾರ್ಗದರ್ಶನ ಸದಾ ಇರಲಿ ಅಂತ ಹೇಳ್ತಾ ಸರ್. ನಿಮ್ಮ ಜೊತೆಲಿ ಮಾಹಿತಿ ಹಂಚ್ಕೊಂಡಕ್ಕೆ ಮುಖ್ಯವಾಗಿ ನಿಮ್ಮೆಲ್ಲರೂ ಸಹ